ಜನಾರ್ದನ್ ರೆಡ್ಡಿ ಅವರು ಕರೆದಿದ್ದ ಸುದ್ದಿಗೋಷ್ಠಿ ಅನೇಕ ವಿಚಾರಗಳಿಗೆ ಕುತೂಹಲಕ್ಕೆ ಕಾರಣ ಆಗಿತ್ತು. ಫೈನಲಿ ಸುದ್ದಿಗೋಷ್ಠಿಯಲ್ಲಿ ರಾಮುಲು ಅವರ ವಿಚಾರವನ್ನ ಕೆದಕಿ ಹಲವು ಬಾಂಬ್ ಸಿಡಿಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕವಾದಂತಹ ಬೆಳವಣಿಗೆ ಈಗ ನಡೆದಿರೋದು. ಕಾಂಗ್ರೆಸ್ ಅಲ್ಲಿ ಜಾರಕಿಹೊಳಿಗೆ ಡಿಕೆ ಶಿವಕುಮಾರ್ ಸ್ಕೆಚ್ ಹಾಕಿದ್ದಾರೆ. ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ಗೆ ಸೆಳೆಯುವಂತಹ ತಂತ್ರ ಇದಕ್ಕಾಗಿಯೇ. ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಅತಿ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ರಾಮುಲು ಅವರ ಮೂಲಕ ಸತೀಶ್ ಜಾರಕಿಹೊಳಿಯವರನ್ನ ತುಳಿಯುವ ತಂತ್ರ, ಇದಕ್ಕಾಗಿ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅಂತ ಪರೋಕ್ಷವಾಗಿ ಡಿಕೆಶಿ ಟಾಂಗ್ ಕೊಡುವಂತಹ ಕೆಲಸ ರೆಡ್ಡಿ ಅವರಿಂದ ಆಗಿದೆ. ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ಗೆ ಕರೆತರೋದು, ಜಾರಕಿಹೊಳಿಯನ್ನ ತುಳಿಯೋದು, ಇದಕ್ಕಾಗಿ ಈ ರೀತಿಯ ನಾಟಕಗಳಾಗ್ತಾ ಇದೆ ಅನ್ನುವಂತ ಮಾತನ್ನ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ಗೆ ಪರೋಕ್ಷವಾಗಿ ಟಾಂಗ್ ಕೊಡುವ ಕೆಲಸವನ್ನ ಜನಾರ್ದನ್ ರೆಡ್ಡಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಾಡಿದ್ದಾರೆ. ಶ್ರೀರಾಮುಲು ಪಕ್ಷ ಬಿಟ್ಟು ಹೋಗೋದಾದ್ರೆ ಹೋಗಲಿ, ಆದ್ರೆ ನನ್ನ ಮೇಲೆ ಆರೋಪ ಮಾಡಿ ಹೋಗೋದು ಬೇಡ. ಶ್ರೀರಾಮುಲುಗೆ ರಾಜಕೀಯ ಅಭದ್ರತೆ ಕಾಡ್ತಾ ಇದೆ, ಹೀಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಪಕ್ಷ ತೊರೆಯುವ ಮಾತಾಡ್ತಾ ಇದ್ದಾರೆ. ಅವರಿಗೆ ರಾಜಕೀಯ ಅಭದ್ರತೆ ಕಾಡ್ತಾ ಇದೆ. ಪಕ್ಷ ತೊರೆಯೋದು ಅವರಿಗೆ ಹೊಸದೇನಲ್ಲ. ಪಾರ್ಟಿ ಬಿಟ್ಟು ಹೋಗೋದಾದ್ರೆ ಹೋಗ್ಲಿ, ಆದ್ರೆ ಹೋಗುವಾಗ ನನ್ನ ವಿರುದ್ಧ ಈ ರೀತಿ ಆರೋಪ ಮಾಡೋದು ಬೇಡ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳಿರೋದು. ಇದರ ಜೊತೆಗೆ ಪಾರ್ಟಿ ಬಿಡೋದು ಅವರಿಗೆ ಹೊಸದೇನಲ್ಲ ಅಂತಾನೂ ಕೂಡ ರೆಡ್ಡಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಆ ಬಂದಾಗ ಕೂಡ ನಾನು ಪ್ರೆಸ್ ಮೀಟ್ ಮಾಡಿದೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷನಾಗಿ. ಒಬ್ಬ ರಾಘವೇಂದ್ರ ಅಂತೇಳಿ, ಯಾವುದಮ್ಮ ರಸ್ತೆಯಲ್ಲಿ, ಒಂದು ಮೇನ್ ರಸ್ತೆಯಲ್ಲಿ ಚುನಾವಣೆಯಲ್ಲಿ ಅವನು ತುಂಬ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಆದ ಒಂದೇ ತಿಂಗಳಿಗೆ ಅವನು ಮರ್ಡರ್ ಆದ. ಅವನು ಮರ್ಡರ್ ಆದ್ರೆ ಆ ಕೊಲೆ ಆರೋಪ ಶ್ರೀರಾಮುಲು ಅವ್ರ ಮೇಲೆ ಬಂತು. ಆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ. ನಾನು ಅಂದ್ರೆ ಅವರು ದಿವಾಕರ್ ಬಾಬು ಅವರ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ಕೊಂತ, ಇಡೀ ನಿಮ್ಮ ಇತಿಹಾಸದಲ್ಲೇ ನೀವು ಎಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ರಿ, ಅದರಲ್ಲಿ ಶ್ರೀರಾಮುಲು ಅವರು ಸೋದರ ಮಾವನ್ನ ಕೂಡ ನೀವು ಕೊಲೆ ಮಾಡಿರುವಂತದ್ದನ್ನ ಮಾತನ್ನು ಹೇಳಿದೆ. ಅದು ಡಿಫರ್ಮೇಷನ್ ಕೇಸು ಹಾಕಿದ್ರು. ಆ ಕೇಸು ಸುಮಾರು ಅಂದ್ರೆ 20 ವರ್ಷಗಳ ನಂತರ ಮೊನ್ನೆ ಕೋರ್ಟಲ್ಲಿ ಕ್ಲೋಸ್ ಆಯಿತು. ಮತ್ತೆ ಅದ್ರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ. ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತ ಹೇಳಿ. ಈ ವಿಷಯ ನಾನು ಹೇಳುವಂಥದ್ದಲ್ಲ. ಶ್ರೀರಾಮುಲು ಅವರು ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು, ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ. ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನೇ ಕಟ್ಕೊಂಡು ತಾನೇ ಪ್ಲಾನ್ಗಳೆಲ್ಲ ಮಾಡ್ಕೊಂತ ನಾಳೆ ನಾಡಿದ್ದು ಅಂತೇಳಿ ಪ್ಲಾನ್ ಮಾಡ್ಕೊಂತ ಇದ್ದ. ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತ ಅವ್ರನ್ನ ಸಾಯಿಸ್ತೇನೆ, ಬಿಡಲ್ಲ, ನಮ್ಮ ಮಾವನ್ನ ಸಾಯಿಸ್ಬಿಟ್ರು, ಹಾಗೆ ಈಗ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು, ಯಾವತ್ತೂ ಕೂಡ ಒಂದು ಕ್ರೈಮ್ ಅಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದ್ರೆ ಇಡೀ ಶ್ರೀರಾಮುಲು ಆರೋಪಕ್ಕೆ ಜನಾರ್ದನ್ ರೆಡ್ಡಿ ಅವರು ಸಿಡಿದಿದ್ದಾರೆ. ರಾಮುಲು ಹಳೆ ವಿಚಾರವನ್ನ ಕೆದಕಿ ಜನಾರ್ದನ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯುದ್ದಕ್ಕೂ ಕೌಂಟರ್ ಕೊಡುವ ಕೆಲಸವನ್ನ ಮಾಡಿದ್ರು. ಶ್ರೀರಾಮುಲು ವಿರುದ್ಧ ನಾನು ದೂರನ್ನ ನೀಡಿಲ್ಲ, ದೂರು ನೀಡುವ ಜಾಯಮಾನ ನನ್ನದಲ್ಲ, ಕೊಲೆಗಾರರಿಂದ ರಾಮುಲುಗೆ ರಕ್ಷಣೆ ಕೊಡಿಸಿದ್ದು ನಾನು, ಅವರನ್ನ ಸರಿದಾರಿಗೆ ತಂದಿದ್ದು ನಾನು, ರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ಬೆಂಬಲಕ್ಕೆ ನಿಂತವನು ನಾನು, ರಾಮುಲು ನನ್ನ ಬಿಜೆಪಿಗೆ ತಂದು ಮಂತ್ರಿ ಮಾಡಿದ್ದು ನಾನು ಯಾಕೆ ಇಂಥ ಕೆಲಸ ಮಾಡಲಿ ಅಂತ ಶ್ರೀರಾಮುಲು ವಿರುದ್ಧ ಜನಾರ್ದನ್ ರೆಡ್ಡಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರತಿ ಆರೋಪಗಳಿಗೂ ಕೂಡ ತಿರುಗೇಟ್ ಕೊಡುವ ಕೆಲಸ ಮಾಡಿದ್ದಾರೆ. ಒಬ್ಬ ರಾಘವೇಂದ್ರ ಅಂತೇಳಿ, ಯಾವುದಮ್ಮ ರಸ್ತೆಯಲ್ಲಿ, ಒಂದು ಮೇನ್ ರಸ್ತೆಯಲ್ಲಿ ಚುನಾವಣೆಯಲ್ಲಿ ಅವನು ತುಂಬ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಆದ ಒಂದೇ ತಿಂಗಳಿಗೆ ಅವನು ಮರ್ಡರ್ ಆದ. ಅವನು ಮರ್ಡರ್ ಆದ್ರೆ ಆ ಕೊಲೆ ಆರೋಪ ಶ್ರೀರಾಮುಲು ಅವ್ರ ಮೇಲೆ ಬಂತು.
ಆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ ನಾನು. ಅಂದ್ರೆ ಅವರು ದಿವಾಕರ್ ಬಾಬು ಅವರು ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ನೇರವಾಗಿ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಡುವಂತಹ ಕೆಲಸ ಆಗ್ತಾ ಇರೋದು ಒಂದು ಕಡೆ ಆದ್ರೆ, ರಾಮುಲು ಅವರು ಮಾಡಿರುವ ಆರೋಪಕ್ಕೆ ತಿರುಗೇಟ್ ಕೊಡುವಂತಹ ಕೆಲಸವೂ ಕೂಡ ಜನಾರ್ದನ್ ರೆಡ್ಡಿ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ತುಳಿಯೋದಕ್ಕೆ, ರಾಮುಲು ಅವರನ್ನ ಕಾಂಗ್ರೆಸ್ಗೆ ಕರ್ಕೊಂಡ್ ಬರೋದಕ್ಕೆ ಇವೆಲ್ಲ ನಾಟಕ ಅಂತ ಹೇಳ್ತಿರೋದು ಅವರು. ಈ ರೀತಿಯ ಸಾಧ್ಯತೆ ನಡೀತಾ ಇದೆಯಾ ಪಾರ್ಟಿಯಲ್ಲಿ? ಖಂಡಿತ ಶ್ರೀಪಾದ್, ಇಂತಹ ಬೆಳವಣಿಗೆಗಳು ಕೂಡ ಈಗ ರಾಜ್ಯ ರಾಜಕೀಯ ಸಾಕ್ಷಿಯಾಗುವಂತ ಎಲ್ಲ ಲೆಕ್ಕಾಚಾರಗಳಿದ್ದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ರೆಡ್ಡಿ ಮತ್ತು ಶ್ರೀರಾಮುಲು ಮಧ್ಯೆ ಕಳೆದ 6 ತಿಂಗಳಿಂದನೂ ಕೂಡ ಜಟಾಪಟಿ ನಡೀತಾ ಇರತಕ್ಕಂಥದ್ದು. ಯಾವಾಗ ರೆಡ್ಡಿ ಅವರು ಬಿಜೆಪಿಗೆ ಬಂದ್ರು ಅಲ್ಲಿಂದ ಈ ಒಂದು ಜಟಾಪಟಿ ಆರಂಭ ಆಗಿರ್ತಕ್ಕಂಥದ್ದು. ಅದು ಕಳೆದ ಸಂಡೂರು ಉಪಚುನಾವಣೆ ವೇಳೆ ಇನ್ನಷ್ಟು ತಾರಕಕ್ಕೆ ಹೋಗಿ ಈಗ ಪಕ್ಷ ಬಿಡುವ ಹಂತಕ್ಕೆ ಮತ್ತು ಒಬ್ಬರು ಪರಸ್ಪರ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸುವ ಹಂತಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು. ಇದನ್ನೆಲ್ಲವನ್ನು ಗಮನಿಸ್ತಾ ಹೋದ್ರೆ ಎಲ್ಲ ಒಂದು ಕಡೆ ರೆಡ್ಡಿ ವಿರುದ್ಧ ಶ್ರೀರಾಮುಲು ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಮೊನ್ನೆ ಅಷ್ಟೇ ಹೈಕಮಾಂಡ್ ಕೂಡ ಒಂದಷ್ಟು ದೂರು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಬಿಜೆಪಿ ವಲಯದಲ್ಲಿ ಕೇಳಿ ಬಂದಿರೋದ್ರಿಂದ ಇವತ್ತು ರೆಡ್ಡಿ ಅವರು ಶ್ರೀರಾಮುಲು ಅವರ ವಿರುದ್ಧ ಒಂದಷ್ಟು ಸಿಡಿದು ಪ್ರೆಸ್ ಮೀಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಇವರು ಕಾಂಗ್ರೆಸ್ ತೆಕ್ಕೆಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರ ಆದಂತಹ ಆರೋಪವನ್ನು ಈಗ ರೆಡ್ಡಿ ಅವರು ಮಾಡಿರ್ತಕ್ಕಂಥದ್ದು. ಮತ್ತು ಇದರಲ್ಲಿ ಒಂದಷ್ಟು ಹುರುಳು ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಹೆಜ್ಜೆಗೂ ಕೂಡ ಒಂದಷ್ಟು ರಾಜಕೀಯವಾಗಿ ಎದುರೇಟನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗಿಂತಲೂ ಕೂಡ ಹೆಚ್ಚಾಗಿ ಡಿಕೆ ಶಿವಕುಮಾರ್ ಅವರನ್ನ ಕಾಡಿರ್ತಾ ಇರತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಅಲ್ಲಿ ಒಬ್ಬರು ಎಸ್.ಟಿ ನಾಯಕರು ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರಿಗೆ ಪರ್ಯಾಯ ನಾಯಕತ್ವದ ಬೆಳೆಸುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಏನಾದ್ರು ಮಾಡ್ತಾರ ಅನ್ನುವಂಥ ಈಗ ಸದ್ಯದ ರೆಡ್ಡಿ ಅವರ ಮಾತುಗಳಿಂದ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಎಸ್.ಟಿ ಸಮುದಾಯದ ಶ್ರೀರಾಮುಲು ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಡ್ ಬಂದಿದ್ದೆ ಆದಲ್ಲಿ ಅದು ಸತೀಶ್ ಜಾರಕಿಹೊಳಿ ಅವರಿಗೆ ಪರ್ಯಾಯವಾಗಿ ಬೆಳೆಸ್ತಕ್ಕಂಥ ಕೆಲಸಗಳು ಆಗಬಹುದು. ಆ ಮೂಲಕ ಸತೀಶ್ ಜಾರಕಿಹೊಳಿ ಅವರನ್ನ ಕಟ್ಟಿ ಹಾಕುವಂತ ಲೆಕ್ಕಾಚಾರಗಳು ಆಗ್ತಾ ಇದಾವೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಇರೋದ್ರಿಂದ, ಯಾಕಂದ್ರೆ ನಾಗೇಂದ್ರ ಬಾಬು ಏನಿದ್ದಾರೆ ನಾಗೇಂದ್ರ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರು ಆಪ್ತರಾಗಿರ್ತಕ್ಕಂಥದ್ದು. ಅವರು ಕೂಡ ಬಳ್ಳಾರಿಯ ಗ್ರಾಮಾಂತರ ಕ್ಷೇತ್ರದಲ್ಲಿ ಶ್ರೀರಾಮುಲು ಅವರ ವಿರುದ್ಧವಾಗಿ ಗೆದ್ದಿರ್ತಕ್ಕಂಥದ್ದು. ಅವರ ಮೂಲಕ ಇವರನ್ನ ಆಫರೇಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದಷ್ಟು ಚರ್ಚೆಗಳಿದಾವೆ. ಇದಕ್ಕೆಲ್ಲವೂ ಕೂಡ ಇನ್ನಷ್ಟು ಉತ್ತರ ಸಿಗಬೇಕಾಗಿದೆ. ಇನ್ನಷ್ಟೇ ಡಿ ಕೆ ಶಿವಕುಮಾರ್ ಅವರು ಬೆಳಗಿಂದ ಮೌನಕ್ಕೆ ಜಾರಿದ್ದಾರೆ. ಈಗ ಅವರು ಉತ್ತರ ಕೊಡುವಂತ ಸಾಧ್ಯತೆಗಳಿದಾವೆ. ಒಟ್ಟಾರೆಯಾಗಿ ಜಾರಕಿಹೊಳಿ ಅವರನ್ನ ಹಣಿಯುವ ಕಾರಣಕ್ಕಾಗಿ ನಾಗೇಂದ್ರ ಅವರ ಮೂಲಕ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಲಾಗ್ತಾ ಇದೆ ಅನ್ನುವಂಥ ಒಂದಷ್ಟು ಪ್ರಯತ್ನಗಳು ಅನ್ನುವಂಥ ಚರ್ಚೆಗಳಿದಾವೆ. ಇದಕ್ಕೆ ಸಿದ್ದರಾಮಯ್ಯ ಅವರ ಬಣ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅನ್ನೋಂಥದ್ದು ಬಹಳ ಪ್ರಮುಖ ಆಗುತ್ತೆ. ಮತ್ತು ಎಸ್.ಟಿ ನಾಯಕರನ್ನ ಬೆಳೆಸೋ ಕಾರಣಕ್ಕೋಸ್ಕರಕ್ಕಾಗಿ ಕರ್ಕೊಂಡ್ ಬರಲಾಗ್ತಾ ಇದೆ ಅನ್ನೋದಾದ್ರೆ, ಮತ್ತೆ ಕಾಂಗ್ರೆಸ್ನಲ್ಲಿಯೂ ಕೂಡ ಒಂದಷ್ಟು ಆಂತರಿಕ ಭಿನ್ನಾಭಿಪ್ರಾಯಗಳಿಗೆ ಈ ಒಂದು ಘಟನೆಗಳು ಸಾಕ್ಷಿ ಆಗಬಹುದು. ಶ್ರೀಪಾದ್. ಓಕೆ ಬಸವರಾಜ್, ಈಗ ಈ ಎಲ್ಲಾ ಬೆಳವಣಿಗೆಗಳನ್ನ ಹೈಕಮಾಂಡ್ ಯಾವ ರೀತಿ ನೋಡುತ್ತೆ ಅನ್ನುವಂಥದ್ದು ಪ್ರಶ್ನೆ. Under what circumstances he has made all these kind of allegations, that is only up to him, and I will leave it to God and I will leave it to the leaders. ನೋಡಿ, ಮತ್ತೊಮ್ಮೆ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇರೋದು, ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, ಯಾರ ವಿರುದ್ಧವೂ ಆರೋಪವನ್ನ ಮಾಡಿಲ್ಲ, ಎಲ್ಲರನ್ನು ದೇವರಿಗೆ ಬಿಡ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಸತ್ಯಾಸತ್ಯತೆಯೂ ಕೂಡ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರು. ಈಗಾಗಲೇ ಈ ಸುದ್ದಿಗೋಷ್ಠಿಯುದ್ದಕ್ಕೂ ಜನಾರ್ದನ್ ರೆಡ್ಡಿ ಅವರು ರಾಮುಲು ವಿರುದ್ಧ ಹರಿಹಾಯ್ದಿದ್ದು, ಜೊತೆಗೆ ಎಲ್ಲ ಆರೋಪಗಳಿಗೂ ಕೂಡ ಉತ್ತರ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಇದಲ್ಲದೆ ಜನಾರ್ದನ್ ರೆಡ್ಡಿ ಅವರು ಈ ಹಳೆಯ ಕೆಲವು ವಿಚಾರಗಳನ್ನು ಕೂಡ ಕೆದಕಿದ್ದಾರೆ. ರಾಮುಲು ರಕ್ಷಣೆಗೆ ನಿಂತವನು ನಾನು, ರಾಮುಲು ವಿರುದ್ಧ ಕೊಲೆ ಆರೋಪ ಕೇಳಿ ಬಂದಾಗ ಅವರನ್ನ ಬಿಜೆಪಿಗೆ ಕರ್ಕೊಂಡು ಬಂದು ಮಂತ್ರಿ ಮಾಡಿದ್ದು ನಾನು. ಇದಕ್ಕೆಲ್ಲ ಈಗ ರಾಮುಲು ಅವರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಸದ್ಯಕ್ಕೆ ಚರ್ಚಿತ ವಿಷಯ ಮತ್ತು ಕುತೂಹಲಕ್ಕೆ ಕಾರಣ ಆಗಿದೆ.